2 ದಿನದಲ್ಲಿ 2 ಶಾಕ್. ಲೋಕಾಯುಕ್ತ ಸುಳಿಯಲ್ಲಿ ಸಿಎಂ ಆಗ್ತಾರಾ ಲಾಕ್. 3 ತಿಂಗಳಿನಲ್ಲಿ ವರದಿ ಕೇಳಿದ ಕೋರ್ಟ್. ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನ್. ಲೋಕಾಯುಕ್ತ ತನಿಖೆ ಎದುರಿಸಲು ತಯಾರಿ. ವರದಿ ಸಿಗೋವರೆಗೂ ಸ್ವಲ್ಪ ಸುಮ್ಮನಿರಿ. ಇವತ್ತು ಬೇಡ, ನಾಳೆ ಬನ್ನಿ ಎಂದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಸಿಎಂ ಪರ ಕಾಂಗ್ರೆಸ್ ಪ್ರೊಟೆಸ್ಟ್. ಸರ್ಕಾರದ ವಿರುದ್ಧ ಬಿಜೆಪಿಗರ ಸಿಟ್ಟು. ಸಿದ್ದರಾಮಯ್ಯಗೆ ಪ್ರಧಾನಿ ಮಾತಿನೇಟು. ಲೋಕಾಯುಕ್ತ ಕಚೇರಿಯಲ್ಲಿ ಹೈಡ್ರಾಮಾ. 2 ಬಾರಿ ದೂರು ಕೊಟ್ಟರೂ ಸಿಕ್ಕಿಲ್ಲ ಹಿಂಬರಹ. ಮೈಸೂರಿನಲ್ಲಿ ದೂರುದಾರ ಪ್ರದೀಪ್ ಆಗ್ರಹ. ಈ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ಕೆರದ ಪುಸ್ತಕ. ಹಳೆ ಗತ್ತು ಕಳೆದುಕೊಂಡ್ರ ಸಿದ್ದರಾಮಯ್ಯ. ಎದೆಯಲ್ಲೇ ಹುಟ್ಟಿಕೊಳ್ತಾ ಮೂಡ ಭಯ. ಸಿಎಂಗೆ ರಾಜೀನಾಮೆ ಆಗುತ್ತಾ ಅನಿವಾರ್ಯ. 2 ದಿನದಲ್ಲಿ 2 ಶಾಕ್. ಲೋಕಾಯುಕ್ತ ಸುಳಿಯಲ್ಲಿ ಸಿಎಂ ಆಗ್ತಾರಾ ಲಾಕ್. 3 ತಿಂಗಳಿನಲ್ಲಿ ವರದಿ ಕೇಳಿದ ಕೋರ್ಟ್. ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನ್. ಲೋಕಾಯುಕ್ತ ತನಿಖೆ ಎದುರಿಸಲು ತಯಾರಿ. ವರದಿ ಸಿಗೋವರೆಗೂ ಸ್ವಲ್ಪ ಸುಮ್ಮನಿರಿ. ಇವತ್ತು ಬೇಡ, ನಾಳೆ ಬನ್ನಿ ಎಂದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಸಿಎಂ ಪರ ಕಾಂಗ್ರೆಸ್ ಪ್ರೊಟೆಸ್ಟ್. ಸರ್ಕಾರದ ವಿರುದ್ಧ ಬಿಜೆಪಿಗರ ಸಿಟ್ಟು. ಸಿದ್ದರಾಮಯ್ಯಗೆ ಪ್ರಧಾನಿ ಮಾತಿನೇಟು. ಲೋಕಾಯುಕ್ತ ಕಚೇರಿಯಲ್ಲಿ ಹೈಡ್ರಾಮಾ. 2 ಬಾರಿ ದೂರು ಕೊಟ್ಟರೂ ಸಿಕ್ಕಿಲ್ಲ ಹಿಂಬರಹ. ಮೈಸೂರಿನಲ್ಲಿ ದೂರುದಾರ ಪ್ರದೀಪ್ ಆಗ್ರಹ. ಈ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ಕೆರದ ಪುಸ್ತಕ. ಹಳೆ ಗತ್ತು ಕಳೆದುಕೊಂಡ್ರ ಸಿದ್ದರಾಮಯ್ಯ. ಎದೆಯಲ್ಲೇ ಹುಟ್ಟಿಕೊಳ್ತಾ ಮೂಡ ಭಯ. ಸಿಎಂಗೆ ರಾಜೀನಾಮೆ ಆಗುತ್ತಾ ಅನಿವಾರ್ಯ. 2 ದಿನದಲ್ಲಿ 2 ಶಾಕ್. ಲೋಕಾಯುಕ್ತ ಸುಳಿಯಲ್ಲಿ ಸಿಎಂ ಆಗ್ತಾರಾ ಲಾಕ್. 3 ತಿಂಗಳಿನಲ್ಲಿ ವರದಿ ಕೇಳಿದ ಕೋರ್ಟ್. ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನ್. ಲೋಕಾಯುಕ್ತ ತನಿಖೆ ಎದುರಿಸಲು ತಯಾರಿ. ವರದಿ ಸಿಗೋವರೆಗೂ ಸ್ವಲ್ಪ ಸುಮ್ಮನಿರಿ. ಇವತ್ತು ಬೇಡ, ನಾಳೆ ಬನ್ನಿ ಎಂದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಸಿಎಂ ಪರ ಕಾಂಗ್ರೆಸ್ ಪ್ರೊಟೆಸ್ಟ್. ಸರ್ಕಾರದ ವಿರುದ್ಧ ಬಿಜೆಪಿಗರ ಸಿಟ್ಟು. ಸಿದ್ದರಾಮಯ್ಯಗೆ ಪ್ರಧಾನಿ ಮಾತಿನೇಟು. ಲೋಕಾಯುಕ್ತ ಕಚೇರಿಯಲ್ಲಿ ಹೈಡ್ರಾಮಾ. 2 ಬಾರಿ ದೂರು ಕೊಟ್ಟರೂ ಸಿಕ್ಕಿಲ್ಲ ಹಿಂಬರಹ. ಮೈಸೂರಿನಲ್ಲಿ ದೂರುದಾರ ಪ್ರದೀಪ್ ಆಗ್ರಹ. ಈ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ಕೆರದ ಪುಸ್ತಕ. ಹಳೆ ಗತ್ತು ಕಳೆದುಕೊಂಡ್ರ ಸಿದ್ದರಾಮಯ್ಯ. ಎದೆಯಲ್ಲೇ ಹುಟ್ಟಿಕೊಳ್ತಾ ಮೂಡ ಭಯ. ಸಿಎಂಗೆ ರಾಜೀನಾಮೆ ಆಗುತ್ತಾ ಅನಿವಾರ್ಯ.